ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ದಾಳಿ ನಡೆದಿದ್ದು, ಬೆಳಗಾವಿಯ ಕುವೆಂಪು ನಗರದ ಲಕ್ಷ್ಮಿಯವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆದಿರುವಂಥದ್ದು. ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ದಾಳಿ ನಡೆಸಿದ್ದಾರೆ. ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು, ಅಕ್ರಮವಾಗಿ ಆಸ್ತಿ ಹೊಂದಿರುವಂತಹ ಆರೋಪದ ಅಡಿಯಲ್ಲಿ ಈ ಐಟಿ ದಾಳಿ ನಡೆದಿದೆ. ಬೆಳಗಾವಿಯಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಇರುವಂತಹ ಆರೋಪ, ಕುವೆಂಪು ನಗರದ ನಿವಾಸದ ಮೇಲೆ ಅವರ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಹೊಂದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿರುವಂಥದ್ದು. ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಾವು ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳ್ಳಂಬೆಳಗ್ಗೆಯೇ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷೆಗೆ ಐಟಿ ಶಾಕ್ ಆಗಿರುವಂತದ್ದು, ಯಾವ ರೀತಿಯಲ್ಲಿ ನಡೀತಾ ಇದೆ ಪರಿಶೀಲನೆ? ಹೌದು ಪ್ರತಿಮಾ, ಏನು ಬೆಳಗಿನ ಜಾವ 8 ಗಂಟೆಗೆ ಬೆಂಗಳೂರಿನಿಂದ ಐಟಿ ಅಧಿಕಾರಿಗಳು ನೇರವಾಗಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತ ಬಸವಕುಂಜ ಮನೆಗೆ ದಾಳಿ ಮಾಡಿದ್ದಾರೆ. ಇವರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪದಡಿಯಲ್ಲಿ ಇವರನ್ನ ಮನೆಗೆ ದಾಳಿ ಮಾಡಿದಂತ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಚಂದ್ರಾಜ್ ಏನು ಹತ್ಯೆಹೊಳಿ ಇದ್ದಾರೆ. ಅವರ ಆಸ್ತಿ ಮತ್ತು ತಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಿನ ಆಸ್ತಿ ಎಷ್ಟಿತ್ತು, ಈಗಿನ ಆಸ್ತಿ ಎಷ್ಟಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೊಂದು ಶಾಕ್ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಅನಾವಶ್ಯಕವಾಗಿ ಆಸ್ತಿ ಮಾಡಿದಂತ ಬೆಳಗಾವಿಯ ಏನು ಕೆಪಿಸಿಸಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಒಂದು ಏನು ಕ್ರಮ ಕೈಗೊಂಡಿತ್ತಲ್ಲ, ಈಗ ಅಕ್ರಮ ಆಸ್ತಿ ಅಡಿಯಲ್ಲಿ ಐಟಿ ಅಧಿಕಾರಿಗಳು ಬೆಳಗ್ಗೆ 8 ಗಂಟೆಗೆ ಒಂದು ದಾಳಿ ಮಾಡಿದ್ದಾರೆ. ಪ್ರತಿಮಾ, ಎಸ್ ಮಂಜುನಾಥ್, ಎಲ್ಲೋ ಒಂದು ಕಡೆ ಅಧಿಕಾರಿ ವರ್ಗದ ಮೇಲೆ ಐಟಿ ದಾಳಿಗಳು ನಡೀತಾ ಇದ್ವು, ಈಗ ರಾಜಕಾರಣಿಗಳ ಮನೆಯ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಬಹಳ ದೊಡ್ಡದಾದಂತಹ ಶಾಕ್ ಇದು ಕಾಂಗ್ರೆಸ್ನ ಪಾಲಿಗೆ ಕೂಡ. ಹೌದು ಪ್ರತಿಮಾ, ಇಲ್ಲಿವರೆಗೂ IAS ಮೇಲೆ ಆಗಿರಬಹುದು ಮತ್ತು ಅದರ ಕೆಳಮಟ್ಟ ಅಧಿಕಾರಿಗಳ ಮೇಲೆ ಮಾತ್ರ ಆಗ್ತಿತ್ತು. ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಒಂದು 3-4 ರಾಜಕಾರಣಿಗಳ ಮನೆಗಳ ಮೇಲೆ ಐಟಿ ರೇಡ್ ಆಗಿತ್ತು. ಆದ್ರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ಆಗಿದೆ. ಇದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಕ್ರಮ ಆಸ್ತಿಯ ಗಳಿಕೆ ಹಿನ್ನೆಲೆಯಲ್ಲಿ ಇವರ ಮನೆ ಮೇಲೆ ಐಟಿ ದಾಳಿ ಆಗಿದೆ. ಅಷ್ಟೇ ಅಲ್ಲದೆ ಇವರು ಅಕ್ರಮವಾಗಿ ಒಂದು 2,000 ನೋಟುಗಳನ್ನ ಇವರು ಮನೆಯಲ್ಲಿ ಶೇಖರಣೆ ಮಾಡಿ ಈ ಒಂದು ಆರೋಪದಲ್ಲಿ ದಾಳಿ ಮಾಡಿದೆ ಅಂತ ಈಗಾಗಲೇ ಬಲ್ಲ ಮೂಲಗಳು ತಿಳಿಸ್ತಾ ಇದ್ದಾವೆ. ಹಾಗೇನೆ ಮಂಜುನಾಥ್, ಸ್ಥಳದಲ್ಲಿ ಅಂದ್ರೆ ಮನೆಯಲ್ಲಿ ಇದ್ರ ಲಕ್ಷ್ಮಿಯವರ ಆ ಸಂದರ್ಭದಲ್ಲಿ ಹೇಗೆ? ಹೌದು, ಇವ್ರೇನು ಬೆಳಗಿನ ಜಾವ ವಾಕಿಂಗ್ ಹೋಗಿರ್ತಾರೆ. ವಾಕಿಂಗ್ ಹೋಗಿ ಮನೆಗೆ ಬರುವ ಅಷ್ಟರಲ್ಲೇನೆ ಐಟಿ ಅಧಿಕಾರಿಗಳು ಇವರ ಮನೆಗೆ ಆಗಮಿಸಿ ಪರಿಶೀಲನೆ ನಡೆಸಿರ್ತಾರೆ. ಅವಾಗ ಹವಾರಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರು ನೀವು ಹತ್ರ ಪ್ರಶ್ನೆ ಮಾಡ್ತಾರಂತೆ. ಪ್ರಶ್ನೆ ಮಾಡಿದ ನಂತರ ನಾವು ಐಟಿ ಅಧಿಕಾರಿಗಳು ಅಂತ ಹೇಳಿ ಅವರ ದಾಖಲೆಗಳು 2010ರಲ್ಲಿ ಇವರ ಆಸ್ತಿ ಎಷ್ಟಿತ್ತು, 2017ರಲ್ಲಿ ಇವರ ಆಸ್ತಿ ಎಷ್ಟಾಗಿದೆ, ಇವರ ರಾಜಕಾರಣಕ್ಕೆ ಬರುವ ಮುನ್ನ ಇವರ ಆಸ್ತಿ ಎಷ್ಟಿತ್ತು, ರಾಜಕಾರಣಕ್ಕೆ ಬಂದ ಆದ್ಮೇಲೆ ಇವ್ರಿಗೊಂದು ಹರ್ಷ ಶುಗರ್ಸ್ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಒಂದು ಕರಿಕಟ್ಟಿ ಗ್ರಾಮದಲ್ಲಿ ಒಂದು ಹರ್ಷ ಶುಗರ್ಸ್ ಅಂತ ಹೇಳಿ ಒಂದು ಶುಗರ್ ಫ್ಯಾಕ್ಟರಿಯನ್ನು ಕಟ್ತಾ ಇದ್ದಾರೆ. ಆ ಫ್ಯಾಕ್ಟರಿಗೆ ಹಣ ಬಂತು, ರಾಜಕಾರಣಕ್ಕೆ ಎಷ್ಟು ಮುಂದೆ ನೀವು ಹಣೆಯಲ್ಲಿ ಬಂದಿ ಅಂತ ನಿರಂತರವಾಗಿ ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿ. ಒಟ್ಟಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಮೇಲೆ ನಡೆಸಿದಂತಹ ದಾಳಿಯ ಮೂಲಕ ಈಗ ಕಾಂಗ್ರೆಸ್ಗೂ ಕೂಡ ಶಾಕ್ ಆಗಿರುವಂತದ್ದು. ಐಟಿ ದಾಳಿಯಿಂದ ಈಗ ಪರಿಶೀಲನೆ ಮುಂದುವರೆದಿದೆ.